ಬಿಗ್ ಬಾಸ್ 74ನೇ ಸಂಚಿಕೆ ನಿನ್ನೆ ಟಾಸ್ಕ್ ನಲ್ಲಿ ಚಂದನ್ ರೆಹಮಾನ್ಗೆ ಕೇಳಿದ ಪ್ರಶ್ನೆಯ ಡಿಸ್ಕಷನ್ ಇಂದ ಸ್ಟಾರ್ಟ್ ಆಗುತ್ತದೆ. ಒಂದು ಕಡೆ ಅಯ್ಯಪ್ಪ ಚಂದನ್ ಈ ತರ ಗೌತಮಿ ಬಗ್ಗೆ ಪ್ರಶ್ನೆ ಕೇಳಬಾರದಿತ್ತು ಎಂದು ಪೂಜಾ ಹತ್ರ ಹೇಳಿದರೆ, ಇನ್ನೊಂದೆಡೆ ಚಂದನ್ ಸುಷ್ಮಾ ಮತ್ತು ಶ್ರುತಿ ಹತ್ರ ಅಯ್ಯಪ್ಪ ಕೂಡ ಎಲ್ಲಾ ಹುಡುಗಿಯರ ಬಗ್ಗೆ ಮಾತನಾಡಿದ್ದಾನೆ, ಈಗ ತುಂಬಾ ಸಾಚಾ ತರ ಬಿಹೇವ್ ಮಾಡ್ತಾನೆ ಎಂದು ಹೇಳುತ್ತಾರೆ. ನಂತರ ಮಧ್ಯರಾತ್ರಿ ಪೂಜಾ ಬೇತಾಳನ ಬೊಂಬೆ ಹತ್ತಿರ ತಾನು ತುಂಬಾ ವಿಷಯ ಹೇಳಿದಿದೆ, ತಾನು ತುಂಬಾ ಒಳ್ಳೆಯ ಹುಡುಗಿ, ತಾನು ವೀಕ್ ಆಗಿಲ್ಲ ಎಂದು ಹೇಳುತ್ತಾ ಮಲಗುತ್ತಾಳೆ. ಮಾರನೇ ದಿನ ಎಲ್ಲರೂ ಎದ್ದ ನಂತರ ಅಯ್ಯಪ್ಪ ಚಂದನ್ ಮಾಡುವುದೆಲ್ಲ ಮಾಡಿ ಆಮೇಲೆ ಕವರಪ್ ಮಾಡಲು ಏನೇನು ಹೇಳುವುದು ಸರಿಯಲ್ಲ ಎಂದು ಶ್ರುತಿ ಹತ್ರ ಹೇಳ್ತಾರೆ. ನಂತರ ಚಂದನ್ ತನ್ನ ಮನಸ್ಸನ್ನೆಲ್ಲರೂ ಕ್ವೆಶ್ಚನ್ ಅದು ಕೇಳಬೇಕೆನ್ನಿಸಿತು ಎಂದು ಪೂಜಾ ಹತ್ರ ಹೇಳ್ತಾರೆ. ನಂತರ ಬೇತಾಳ ಹೊತ್ತ ಪೂಜಾಗೆ ಎಲ್ಲರೂ ಬಗೆ ಬಗೆಯ ಪ್ರಶ್ನೆ ಕೇಳ್ತಾರೆ. ಎಲ್ಲರ ಪ್ರಶ್ನೆಗೆ ಪೂಜಾ ಗಾಂಧಿ ತುಂಬಾ ಎಮೋಷನಲಿ ಉತ್ತರ ಕೊಡಲು ಪ್ರಯತ್ನಿಸುತ್ತಾರೆ. ಒಂದು ಹಂತದಲ್ಲಿ ಅಯ್ಯಪ್ಪ ಮತ್ತು ನಿಮ್ಮ ಮಧ್ಯೆ ಇರುವುದೇನು ಎಂಬ ಪ್ರಶ್ನೆ ಪೂಜಾಗೆ ಕೇಳಲಾಗುತ್ತದೆ. ಪೂಜಾ ಅಯ್ಯಪ್ಪ ಇಸ್ ಎ ಗುಡ್ ಫ್ರೆಂಡ್ ಎಂದು ಹೇಳ್ತಾರೆ ಮತ್ತು ಗೇಮ್ ತನಗೆ ಅರ್ಥ ಆಗಿಲ್ಲ ಎಂದು ಪೂಜಾ ಹೇಳ್ತಾರೆ. ಅದಕ್ಕೆ ಮನೆಯ ಸದಸ್ಯರು ಮತ್ತು ಇಷ್ಟು ದಿನ ಹೇಗೆ ಸರ್ವಾದರಿ ಎಂದು ಕೇಳ್ತಾರೆ. ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟ ನಂತರ ಪೂಜಾ ಬೇತಾಳನ ಬೊಂಬೆಯನ್ನು ಗೌತಮಿಗೆ ವರ್ಗಾಯಿಸ್ತಾರೆ. ಕೊನೆಗೆ ಅಯ್ಯಪ್ಪ ಈಗ ನಿನ್ನ ಮನಸ್ಸು ಕ್ಲಿಯರ್ ಆಯ್ತಲ್ವಾ ಎಂದು ಪೂಜಾಗೆ ಕೇಳ್ತಾರೆ. ಅದಕ್ಕೆ ಪೂಜಾ ಹೌದು ಎಂದು ಒಪ್ಪಿಕೊಳ್ತಾರೆ. ನಂತರ ಗೌತಮಿಗೆ ಎಲ್ಲರೂ ತರತರದ ಪ್ರಶ್ನೆ ಕೇಳ್ತಾರೆ. ಇನ್ನೊಂದೆಡೆ ಚಂದನ್ ಈ ವಾರ ತಾನು ಎಲಿಮಿನೇಟ್ ಆದರೆ ಒಳ್ಳೆಯದು ಅನಿಸುತ್ತಿದೆ ಎಂದು ಮಾಸ್ಟರ್ ಹತ್ರ ಹೇಳ್ತಾರೆ. ನಂತರ ಗೌತಮಿ ತನಗೆ ಕೇಳಲಾದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರಂಭಿಸುತ್ತಾರೆ. ಚಂದನ್ ಕೇಳಿದ ಪ್ರಶ್ನೆಗಿಂತ ಯೂಸ್ ಮಾಡಿದ ವರ್ಡ್ ತುಂಬಾ ಹರ್ಟ್ ಆಯಿತು ಎಂದು ಗೌತಮಿ ಹೇಳ್ತಾರೆ. ಚಂದನ್ ಉಳಿಸಲು ಅಯ್ಯಪ್ಪ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದೀರಾ ಎಂಬ ಪ್ರಶ್ನೆಗೆ ಚಂದನ್ ಉಳಿಸಲು ಅಯ್ಯಪ್ಪ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಾಗಿಲ್ಲ, ಹಾಗೆಯೇ ಉಳಿಸಬಹುದು ಎಂದು ಗೌತಮಿ ಹೇಳ್ತಾರೆ ಮತ್ತು ಬೇತಾಳನನ್ನು ಆನಂದ್ಗೆ ಗೌತಮಿ ವರ್ಗಾಯಿಸ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.